ಹಾಯ್ ಫ್ರೆಂಡ್ಸ್, ಇವಕ್ಕ ಯಾರಂತ ಈಗ ಆಲ್ರೆಡಿ ನಿಮಗೆ ಸೋಷಿಯಲ್ ಮೀಡಿಯಾ ತೆಗ್ದರೆ ಸಾಕು ಇವಕ್ಕಂದೇ ಬರ್ತಾಯಿದೆ. ಸೊ ಇವಕ್ಕ ಒಂದು ಮಾತಾಡಿದ್ದಾರೆ, ಅದು ಏನಂತ ನಾನು ಲಾಸ್ಟಿಗೆ ಹಾಕ್ತೀನಿ ನೋಡಿ. ಸೊ ಇಂಥವ್ರಿಂದ ಸ್ವಲ್ಪ ಕೆಲವು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿರೋರಿಗೂ ಕೂಡ ಬ್ಯಾಡ್ ನೇಮ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಲವ್ ಜಿಹಾದ್ ಮಾಡಿಕೊಂಡು ಕೂಡ ಈಗ ಮಾಡ್ಕೊಂಡಿಲ್ಲ ಅಂತ ಹಿಂದೆ ಹಾಕಿದ್ದಾರೆ. ಸೊ ನೋಡೋಣ ಇವಕ್ಕನ ಕತೆ ಮುಂದೆ ಏನಂತ. ಫಸ್ಟ್ ಮದುವೆ ವಿಡಿಯೋ ನೋಡೋಣಂತೆ ಬನ್ನಿ. ಅಬ್ಬಾ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೈಸ್? ಎಲ್ಲ ಮೊದಲೇ ಪ್ರಿಪ್ಲ್ಯಾನ್ ಮಾಡಿಕೊಂಡು ಈ ಥರ ಎಲ್ಲ ವೀಡಿಯೋಸು ಶಾರ್ಟ್ಸ್ ಅಂದ್ಕೊಂಡು ಇವರು ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಎಷ್ಟೋ ಜನ ಇದಕ್ಕೆ ಲೈಕ್ಸು ಕಮೆಂಟ್ಸು ಅಂತ. ಸೊ ನಿಮಗೆ ಇವಾಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅನಿಸ್ಬೋದು? ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅವ್ನು ಆಲ್ರೆಡಿ ಅವಳಿಗೆ ಮದುವೆ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಅವ್ರ ತಾಯಿ ಕೂಡ ಇದ್ದಾರೆ ಪಾಪ. ಅವ್ರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಎಷ್ಟು ಮುಗ್ಧರು ನೋಡಿ. ಅಂಥವ್ರಿಗೆಲ್ಲ ಮೋಸ ಮಾಡೋಕ್ಕಾದ್ರೂ ಅವ್ರಿಗೆ ಹೇಗಾದ್ರೂ ಮನಸ್ಸು ಬರುತ್ತೋ ಏನೋ. ಇಂಥವ್ರಿಗೆ ಏನು ಮಾಡಬೇಕೋ ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಏನು ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡ್ತಿರೋ ನನಗೆ ಅನಿಸ್ತಿರೋ ಪ್ರಕಾರ ಇದೆಲ್ಲ ಇವರು ಈಗ ಮದುವೆ ಅಂದರೆ ಯಾರೂ ಒಪ್ಪಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಒಂದು ಶಾರ್ಟ್ ಥರ ಒಂದು ಲಾಕ್ ಥರ ಮಾಡಿಬಿಡೋಣ, ಫ್ಯೂಚರಿಗಿದೆ ನಮ್ಮ ಮದುವೆ ಆಲ್ಬಮ್ ವೀಡಿಯೋಸ್ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೇ ಇವರು ಈ ವಿಡಿಯೋ ಮಾಡಿರೋ ಥರ ಅನ್ನಿಸ್ತಿದೆ ನನಗೆ. ಬಟ್ ನಿಮಗೆ ಹೇಗೆ ಅನ್ನಿಸ್ತಿದೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ತಿಳಿಸಿ. ಇವ್ರು ಹಾಳಾಗ್ದಿರ ಇವ್ರ ಜೊತೆ ಆ ಮಕ್ಕಳು ಅವರು ಕೂಡ ಇವ್ರ ಬುದ್ಧಿ ಕಲಿಬೇಕು ಅನಿಸುತ್ತೆ. ಬಾ ಏನು ಫೋಟೋಶೂಟು, ಬಾ ಹೆತ್ತೋರಿಗೆ ಮೋಸ ಮಾಡೋದಂದರೆ ಏನು ತಾಯಿ? ನೀನಿಗಷ್ಟು ಮದುವೆ ಆಗೋ ಹುಚ್ಚಿದ್ರೆ ನೀನು ಅವ್ರ ಧರ್ಮದ ಪ್ರಕಾರ ಮದುವೆ ಮಾಡ್ಕೋಬೇಕಿತ್ತು. ನಮ್ಮ ಧರ್ಮದ ಪ್ರಕಾರ ಏನಕ್ಕೆ ಮದುವೆ ಮಾಡ್ಕೊಂಡಿದೀಯಾ? ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀನು ಯಾವುದೋ ಜಾತಿಯಲ್ಲಿ ಮದುವೆ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದೆಯಲ್ಲ, ಇದು ನಿನಗೆ ಸರಿನಾ? ನಾಳೆ ದಿನ ನಿನಗೂ ಮಕ್ಕಳಾಗ್ತವೆ, ಅವು ಹಿಂಗೆ ಮಾಡಿದ್ರೆ ಹೇಗೆ? ಇವೆಲ್ಲ ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡೇ ನೀವು ಮಾಡ್ಕೊಂಡಿರೋದು. ಸ್ಟೈಲ್ ನೋಡ್ರಿ, ಆ ಮೆಹಂದಿ ನೋಡ್ರಿ. ಈ ಥರ ಯಾರಾದರೂ ಶಾರ್ಟಿಗಂತೂ ಮಾಡಲ್ಲ ಬಿಡಿ. ಇದೆಲ್ಲನೂ ಮೊದಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಇದು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಗೈಸ್. ನೋಡಿ ಶಾರ್ಟಲ್ಲಿ ಕೂಡ ಈ ಶಾರ್ಟಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಪರ್ಸ್ನಲ್ಲಾಗಿ ಥೇಟ್ ಮದುವೆ ಹೆಣ್ಣು ಗಂಡಿ ಥರನೇ ಮಾಡ್ಬೋದಲ್ಲ. ಸೊ ಇದ್ರ ಬಗ್ಗೆ ಅಕ್ಕ ಒಂದು ಆಡಿಯೋ ಇಷ್ಟೆಲ್ಲ ಆದಮೇಲೆ ಒಂದು ಆಡಿಯೋ ಬಿಟ್ಟಿದ್ದಾರೆ. ಅಕ್ಕಂಗೆ ಲವ್ವಿಂಗ್ ಬಗ್ಗೆ ಸಪೋರ್ಟ್ ಮಾಡಬೇಕಂತೆ ಗೈಸ್. ಎಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಬೇಕಂತ ಕೇಳಕತ್ತಾರೆ. ಇವಳು ಮಾಡೋದಿದ್ದರೆ ಅಣ್ಣನೇ ಮಾಡ್ಬೋದಿತ್ತಲ್ಲ, ಮೀನ್ಸ್ ಮುಕ್ಳಪ್ಪ ಮಾಡ್ಬೋದಿತ್ತಲ್ಲ. ಯಾಕೆ ಮುಕ್ಳಪ್ಪ ಮಾಡಿಲ್ಲ? ಹಿಂದೆಯಿಂದ ಛೂ ಬಿಟ್ಟಿದ್ದಾನೆ ಇವಳಿಗೆ. ನೀನು ಮಾತಾಡವ, ಹೆಣ್ಮಕ್ಳು ನಡೆಯುತ್ತೆ, ಹೆಣ್ಮಕ್ಳು ಫಸ್ಟು. ನಾನು ಮಾತಾಡಿದರೆ ಸರಿ ಆಗಲ್ಲ, ನೀನು ಮಾತಾಡವ ಅಂತ ಛೂ ಬಿಟ್ಟಿದ್ದಾನೆ ಆ ನಾಯಿ ಅಂತ. ಸೊ ಇವಳು ಏನು ಮಾತಾಡಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ ಗೈಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳು ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನೂ ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇ ಏನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.